ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನೊಂದು ವೆಜ್ ರೆಸಿಪಿ ಮಾಡ್ತಿದ್ದೇನೆ. ಮಶ್ರೂಮ್ ಮಸಾಲ ತುಂಬಾ ಅಂದ್ರೆ ತುಂಬಾ ಕ್ರೀಮಿಯಾಗಿ ಒಳ್ಳೆ ಟೆಕ್ಸ್ಚರ್ ಬಂದು ಟೇಸ್ಟಿಯಾಗಿ ಇರ್ತದೆ. ಇದು ನೀವು ಪರೋಟ ಅಥವಾ ರೋಟಿ, ತಂದೂರಿ ರೋಟಿ, ಇವನ್ ರೈಸ್ ಜೊತೆ ಕೂಡ ತಿನ್ಬಹುದು. ತುಂಬಾ ಒಳ್ಳೇದಾಗ್ತದೆ. ಮತ್ತೆ ಇದು ಆಕ್ಚುಲಿ ನಾರ್ದರ್ನ್ ಡಿಶ್, ಮತ್ತೆ ಹೆಚ್ಚಾಗಿ ಮಾಡೋದು ದಾಬಾದಲ್ಲಿ ಮಾಡ್ತಾರೆ. ತುಂಬಾ ಅಂದ್ರೆ ತುಂಬಾ ಫೇಮಸ್ ಡಿಶ್ ಇದು ಆಕ್ಚುಲಿ, ಮಶ್ರೂಮ್ ಮಸಾಲ ಅಂತ. ಸೊ ಬನ್ನಿ ರೆಸಿಪಿಯನ್ನು ನೋಡುವ. ತುಂಬಾ ಈಸಿ ಉಂಟು ರೆಸಿಪಿ, ನೋಡಿ ಎಂಡ್ ತನಕ ನೋಡಿ. ಇವತ್ತು ನಾನು ಮಶ್ರೂಮ್ ಮಸಾಲ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಿದ್ದೇನೆ. ಇದನ್ನು ನೀವು ಪರೋಟ, ಚಪಾತಿ, ನಾನ್, ಕುಲ್ಚಾ ಯಾವ್ದ್ರಲ್ಲಿ ಕೂಡ ತಿನ್ಬಹುದು. ತುಂಬಾ ಒಳ್ಳೇದಾಗ್ತದೆ. ವೆಜ್ ರೆಸಿಪಿ, ಸೊ ಎಲ್ಲರೂ ನೋಡ್ಬೇಕು. ನಾನ್ ವೆಜ್ ಹಾಕಿದ್ರೆ ಕೆಲವರು ಹೇಳ್ತಾರೆ ನಾವು ನಾನ್ ವೆಜ್ ತಿನ್ನೋದಿಲ್ಲ ಅಂತ. ಅದಕ್ಕೆ ಫಸ್ಟಿಗೆ ಮಶ್ರೂಮ್ ಅನ್ನು 1 ಟೀ ಸ್ಪೂನ್ ಟರ್ಮರಿಕ್ ಮತ್ತೆ ಸ್ವಲ್ಪ ಉಪ್ಪನ್ನು, 1 ಟೀ ಸ್ಪೂನ್ ಉಪ್ಪನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು 2 ನಿಮಿಷ ಬಾಯ್ಲ್ ಮಾಡಿ ರೆಡಿ ಮಾಡಿ ಇಡಿರಿ. ಈಗ ಒಂದು ಬಾಣಲೆಗೆ 3 ಟೀ ಸ್ಪೂನ್ ಆಯಿಲ್ ಹಾಕಿ ಇದಕ್ಕೆ ಒಂದು 15 to 20 ಗಾರ್ಲಿಕ್ ಅನ್ನು ಹಾಕಿ, ಒಂದು 5 to 6 ಗ್ರೀನ್ ಚಿಲ್ಲೀಸ್ ಅನ್ನು ಹಾಕಿ, ಮತ್ತೆ 20 ಕ್ಯಾಶ್ಯೂ, ಇದನ್ನು ಫ್ರೈ ಮಾಡಿ. ಇದು ಸ್ವಲ್ಪ ಫ್ರೈ ಆದ ನಂತರ 2 ಆನಿಯನ್ ಅನ್ನು ಕಟ್ ಮಾಡಿ ಹಾಕಿ ಫ್ರೈ ಮಾಡಿ. ಆನಿಯನ್ ಸ್ವಲ್ಪ ಫ್ರೈ ಆದ ನಂತರ 3 ಟೊಮೆಟೊವನ್ನು ಕಟ್ ಮಾಡಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಫ್ರೈ ಮಾಡಿ. ಇದಕ್ಕೆ 1 ಟೀ ಸ್ಪೂನ್ ಟರ್ಮರಿಕ್ ಕೂಡ ಹಾಕಬೇಕು, ಮತ್ತೆ 1 ಟೀ ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್. ಇದನ್ನೆಲ್ಲ ಫ್ರೈ ಮಾಡಿ. ಈಗ ಇದಕ್ಕೆ 1 ಗ್ಲಾಸ್ ಅಷ್ಟು ನೀರನ್ನು ಸೇರಿಸಿ ಮಿಕ್ಸ್ ಮಾಡಿ ಒಂದು 10 to 15 ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಆಗಲಿ. ಅನಂತರ ಇದನ್ನು ಕೂಲ್ ಮಾಡಿ. ಕೂಲ್ ಆದ ನಂತರ ಇದು ಗ್ರೈಂಡ್ ಮಾಡಿ ರೆಡಿ ಮಾಡಿ ಇಡಿರಿ. ಇಲ್ಲಿ ನೋಡಿ ಮಶ್ರೂಮ್ ಕೂಡ ರೆಡಿ ಆಗಿದೆ. ಈಗ ಒಂದು ಬಾಣಲೆಗೆ 1 ದೊಡ್ಡ ಪೀಸ್ ಬಟರ್ ಅನ್ನು ಹಾಕಿ ಇದಕ್ಕೆ 1 ಟೀ ಸ್ಪೂನ್ ಜೀರಿಗೆ, 1 ಈರುಳ್ಳಿ ಚಾಪ್ ಮಾಡಿ, 2-3 ಗ್ರೀನ್ ಚಿಲ್ಲೀಸ್ ನೀವು ಕಮ್ಮಿ ಕೂಡ ಹಾಕಬಹುದು, ಚಾಪ್ ಮಾಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಇದು ಫ್ರೈ ಆದ ನಂತರ 1 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅನ್ನು ಹಾಕಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ, ಆ ಸ್ಮೆಲ್ ಹೋಗ್ಲಿ. ಈಗ ಇದಕ್ಕೆ 1-2 ಟೊಮೆಟೊನ್ನು ಚಾಪ್ ಮಾಡಿ ಹಾಕಿ ಫ್ರೈ ಮಾಡಿ. ಇದಕ್ಕೆ 1/2 ಟೀ ಸ್ಪೂನ್ ಹಳದಿ ಪೌಡರ್, 1/2 ಟೀ ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಸ್ವಲ್ಪವೇ ಸ್ವಲ್ಪ ಉಪ್ಪು, 1/2 ಟೀ ಸ್ಪೂನ್ ಜೀರಿಗೆ ಪೌಡರ್, 1/2 ಟೀ ಸ್ಪೂನ್ ಕೊತ್ತಂಬರಿ ಪೌಡರ್, 1/4 ಚಮಚದಷ್ಟು ಗರಂ ಮಸಾಲ ಪೌಡರ್ ಅನ್ನು ಹಾಕಿ ಫ್ರೈ ಮಾಡಿ. ಇದು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ 1 ಕಪ್ ಅಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡಿ ಬಾಯ್ಲ್ ಮಾಡಿ. ಇದನ್ನು ನೋಡಿ, ಈಗ ಇಷ್ಟುವರೆಗೆ ಬಾಯ್ಲ್ ಆಗಬೇಕು. ಸ್ವಲ್ಪ ಡ್ರೈ ಆಗ್ತಾ ಬರ್ತಾ ಉಂಟು.
ಈಗ ಇದಕ್ಕೆ ನಾವು ಗ್ರೈಂಡ್ ಮಾಡಿಟ್ಟ ಪೇಸ್ಟ್ ಉಂಟಲ್ಲ, ಆನಿಯನ್ ಟೊಮೆಟೊ ಪೇಸ್ಟ್, ಅದನ್ನು ಹಾಕಬೇಕು. ಹಾಕಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ, ಮಶ್ರೂಮ್ ಹಾಕಿ, ಬಾಯ್ಲ್ ಮಾಡಿಟ್ಟ ಮಶ್ರೂಮ್ ಅನ್ನು ಹಾಕಿ, ಕಸೂರಿ ಮೆಥಿಯನ್ನು ಹಾಕಿ, ಈಗ ಇದನ್ನು ಬಾಯ್ಲ್ ಮಾಡಿ. ಅದು ಸ್ವಲ್ಪ ಬಾಯ್ಲ್ ಆಗಲಿ, 5-10 ಮಿನಿಟ್ಸ್ ಬಾಯ್ಲ್ ಆಗಲಿ ಚೆನ್ನಾಗಿ. ಕವರ್ ಮಾಡಿ ಕೂಡ ಬಾಯ್ಲ್ ಮಾಡಬಹುದು. ನಂತರ ಇದಕ್ಕೆ ಒಂದು ಅರ್ಧದಷ್ಟು ಫ್ರೆಶ್ ಕ್ರೀಮ್ ಅನ್ನು ಹಾಕಿ, ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ 1 ಮಿನಿಟ್ ಬಾಯ್ಲ್ ಆಗಲಿ, ನಂತರ ಸರ್ವ್ ಮಾಡಬಹುದು. ನಮ್ಮ ಮಶ್ರೂಮ್ ಮಸಾಲ ನೋಡಿ ಎಷ್ಟು ಕ್ರೀಮಿ ಆಗಿ ಉಂಟು, ಮತ್ತೆ ಥಿಕ್ ಆಗಿ ಉಂಟು. ರೆಡಿ ಆಗಿದೆ ನೋಡಿ. ನಾನಿದನ್ನು ನಾನ್ ಜೊತೆ ಸರ್ವ್ ಮಾಡ್ತಿದ್ದೇನೆ. ನಿಮ್ಗೆ ಯಾವ್ದು ಬೇಕು, ಇವನ್ ಚಪಾತಿ ಜೊತೆ ಕೂಡ ತುಂಬಾ ಒಳ್ಳೇದಾಗ್ತದೆ. ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ. ನೋಡಿದ್ರಲ್ವಾ ರೆಸಿಪಿ? ಟ್ರೈ ಮಾಡಿ ನೋಡಿ ಇದನ್ನು, ಮತ್ತೆ ನಂಗೆ ಕಮೆಂಟ್ ಹಾಕಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ ಪ್ಲೀಸ್. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.